ವಿಜಯಪುರದಲ್ಲಿ ರೇಷ್ಮೆ ಮಾರುಕಟ್ಟೆಯಲ್ಲಿದ್ದೀವಿ. ತುಂಬ ಜನ ಇಲ್ಲಿನ ರೈತರ ಕಷ್ಟ, ರೀಲರ್ಸ್ಗಳದ್ದು ರೈತರದು ಏನೇನಿದೆ ಅವರು ಹೇಳ್ತಾ ಇದ್ದಾರೆ. ಕೇಳೋಣ, ಅವ್ರ ಹತ್ರ ಒಂದಷ್ಟು ಮಾಹಿತಿಗಳು ತೊಗೊಳ್ಳೋಣ. ಅವರ ಸಮಸ್ಯೆಗಳನ್ನು, ಮೂಲಭೂತ ಸಮಸ್ಯೆಗಳೇನು, ಅವ್ರು ಯಾವುದರಿಂದ ಸಫರ್ ಆಗ್ತಾ ಇದ್ದಾರೆ, ಮತ್ತು ಅವ್ರು ಆಯ್ಕೆ ಮಾಡೋ ಜನಪ್ರತಿನಿಧಿಗಳನ್ನ ಅವ್ರು ಆಯ್ಕೆ ಮಾಡ್ಕೊಳ್ಳೋ ಮಾನದಂಡ ಏನು, ಅವ್ರ ಕಷ್ಟ ಸುಖಗಳೇನು, ಅದನ್ನ ಅವ್ರ ಬಾಯಲ್ಲೇ ಕೇಳೋಣ. ನಾನು ಕೂಡ ಕಾಯ್ತಾ ಇದ್ದೀನಿ. ಯಾಕೆಂದರೆ ನಾವು ಏನೋ ಒಂದು ಮೈಂಡ್ ಸೆಟ್ ಇರ್ತೀವಿ, ಹಿಂಗಿರುತ್ತೆ, ಹಿಂಗೆ ಎಲೆಕ್ಷನ್ ಇದು ಅಂತ. ಬಟ್ ಗ್ರೌಂಡ್ ಲೆವೆಲ್, ರೂಟ್ ಲೆವೆಲಲ್ಲೇ ಬೇರೆ ಇರುತ್ತೆ. ಅದನ್ನ ಅವ್ರ ಬಾಯಲ್ಲೇ ಕೇಳೋಣ. ಅವರೇ ಎಲ್ಲಾದರೂ ಚೆನ್ನಾಗಿ ಹೇಳ್ತಾರೆ. ಸೊ ಈಗ ಪ್ರತಿಯೊಬ್ಬ ರೈತರನ್ನ, ರೇಷ್ಮೆ ಬೆಳೆಯೋ ರೈತರನ್ನ ಮತ್ತು ರೀಲರ್ಸ್ನ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಕೇಳೋಣ. ನಾನು ಕೂಡ ಕಾಯ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಏನು ಸರ್ ಇಷ್ಟು ಮಾತ್ರ ಇದ್ದೀರಿ? ಇನ್ನೆಷ್ಟಿರಬೇಕು? ಎಲ್ಲಿ ಸರ್? ನಮ್ಮ ಹೆಸರು? ನಮ್ಮ ಹೆಸರು ದೀಪಕ್ ಅಂತೇಳಿ. ನಾವು ವ್ಯವಸಾಯ ಸರ್. ವ್ಯವಸಾಯ ಪ್ಲಸ್ ಇಲ್ಲಿ ರೇಷ್ಮೆ. ಹೌದು ಸರ್. ಹೆಂಗೆ ನಡೀತಾ ಇದೆ ನಿಮ್ಮ ಇಲ್ಲಿ ರೇಷ್ಮೆ? ರೇಷ್ಮೆ ಕಷ್ಟ ಬಿದ್ದು ಬೆಳಿತೀರಿ, ಆದರೂ ಏನು ಪ್ರಯೋಜನ ಇಲ್ಲ ಸರ್. ಯಾಕೆ ಪ್ರಯೋಜನ ಇಲ್ಲ? ಎಲ್ಲಿ ಸರ್, ಇವಾಗ ಬಂಡವಾಳ ಸಿಕ್ಕಾಪಟ್ಟೆ ಜಾಸ್ತಿ ಬೀಳ್ತಾ ಇದೆ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ. ಬಂಡವಾಳ ಜಾಸ್ತಿ ಬೀಳ್ತಾ ಇದೆ, ನಮ್ಮ ಕೈ ಇಲ್ಲಿ ಲಾಭ ಕಡಿಮೆ ಆಗ್ತದೆ. ಕೇಳೋಕೆ ಬಹಳ ಬೇಜಾರಾಗುತ್ತೆ ಇಲ್ಲಿ. ಆ್ಯಂಡ್ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಹೌದು. ಅಂದರೆ ಈಗ ನೆಕ್ಸ್ಟ್ ಮಂತ್ ಎಲೆಕ್ಷನ್. ಏನು ನೀವು ವೋಟ್ ಮಾಡ್ತೀರಾ? ಮಾಡ್ತೀರಿ ಸರ್. ವೋಟಿಂಗ್ ಕಾರ್ಡ್ ಇದೆಯಾ ತಮಗೆ? ಇದೆ ಸರ್. ಮಾಡ್ತೀರಿ. ನೀವು ವೋಟ್ ಮಾಡ್ಬೇಕಾದ್ರೆ ಅಭ್ಯರ್ಥಿಯ ಮಾನದಂಡ ಏನು ನೋಡ್ಬಿಟ್ಟು ವೋಟ್ ಮಾಡ್ತೀರಾ? ನಾವು ಅಭಿವೃದ್ಧಿ ನೋಡ್ತೀರಿ ಸರ್. ಓಕೆ. ಒಳ್ಳೆ ಕೆಲಸ ಮಾಡೋ ಅಂಥ ವ್ಯಕ್ತಿ ಆಗ್ಬೇಕು, ರೈತರಿಗೆ ಸ್ಪಂದನೆ ಮಾಡೋ ಅಂಥ ವ್ಯಕ್ತಿ ಆಗ್ಬೇಕು ನಮಗೆ. ಇದುವರೆಗೂ ಮಾಡಿರೋರು ಏನಾದ್ರು ನಿಮ್ಗೆ ಸಹಾಯ ಮಾಡಿದಾರಾ? ಇಲ್ಲ ಸರ್, ರೈತರ ಬಗ್ಗೆ ಕೇಳಿರೋರೇ ಇಲ್ಲ. ರೈತರು ಸುಮ್ಮನೆ ಇಲ್ಲಿ ಅಲ್ಲಿ ಹೋರಾಟ ಅಂತ ಮಾಡ್ತಾರೆ, ಆದ್ರೂ ಯಾರು ಸ್ಪಂದನೆ ಮಾಡಿರೋರೇ ಕಾಣಿಸ್ತದೆ. 2000 ಅಡಿ ನೀರು ಹೋಗಿದೆ, ಆದ್ರೂ ರೈತರ ಮಟ್ಟ ಕುಸಿದಿದೆ. ಸುಮ್ಮನೆ ಬಂದು ಪೂಜೆಗಳು ಮಾಡಿಕೊಂಡು ಹೋಗ್ತಾರಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಕೆಲಸನೇ ಮಾಡ್ತಾ ಇಲ್ಲ ಸರ್. ರೈತರ ಸಮಸ್ಯೆಯನ್ನು ಕೇಳೋರೇ ಇಲ್ಲ. ಬಟ್ ವೋಟ್ ಹಾಕಿ ತಗೊಳಕ್ಕೆ ಬರ್ತಾರೆ. ಅವಾಗ ಏನು ಬೇಕೋ ಭರವಸೆಗಳು ಕೊಡ್ತಾರೆ, ನಿಮ್ಗೆ ಹಿಂಗೆ ಮಾಡ್ತೀರಿ ಹಂಗೆ ಮಾಡ್ತೀರಿ ಅಂತೇಳಿ. ಆಮೇಲೆ ಇದ್ ಕಡೆ ತಿರುಗಿ ನೋಡಲ್ಲ. ಸೊ ಬಟ್ ಈ ಸಲ ವೋಟ್ ಹಾಕಕ್ಕೆ ನೀವು ಇಟ್ಕೊಂಡ್ರೆ ಮಾನದಂಡ ಅದೇ ಸರ್, ನೋಡಬೇಕು. ನಮ್ಗೆ ಯಾವ ಒಳ್ಳೆ ವ್ಯಕ್ತಿ ಬಂದರೆ ನಾವು ಅವ್ರಿಗೆ ವೋಟ್ ಮಾಡ್ತೀವಿ. ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಮಾಡೋ ಅಂಥ ವ್ಯಕ್ತಿ ಬಂದರೆ ನಾವು ವೋಟ್ ಮಾಡ್ತೀವಿ. ಸರ್ಕಾರ ಸಾಲ ಮನ್ನಾ ಮಾಡುತ್ತೆ ಅಂತಿತ್ತು, ಅದೇನೋ ಮಾಡಿದ್ಯಾ? ನಿಮ್ಗೇನಾದ್ರು ಉಪಯೋಗ ಆಗಿದೆಯಾ ಅದರಿಂದ? ಅದೇ ಸರ್, ಲೆಟರ್ಗಳು ಬರ್ತಾ ಇದೆ, ಅದು ಇನ್ನ ಕಾರ್ಯರೂಪಕ್ಕೆ ಬಂದಿಲ್ಲ. ಕಾರ್ಯರೂಪಕ್ಕೆ ಬರ್ಬೇಕಿಲ್ಲ. ಹೌದು, ಬರ್ಬೇಕು. ಆಮೇಲೆ ಈಗ ಲೋಕಸಭೆ ಎಲೆಕ್ಷನ್ ನಮ್ಮ ಜನ ಏನ್ ಮಾಡ್ತಾರೆ ಅಂದ್ರೆ ಜಾತಿ ನೋಡ್ಕೊಂಡು ವೋಟ್ ಹಾಕ್ತಾರೆ. ಹೌದು. ನಮ್ಮವನೊಬ್ಬ ಇದಾನೆ ಅಂತ ಹೇಳಿದ್ರೆ ಬನ್ನಿ ಹಿಂಗೆ ಒಂದು ಈಗ ನಮ್ಮವನೊಬ್ಬ ನಿಂತಿದ್ದಾನೆ ಅಂದ್ರೆ ನಮ್ಮ ಓಟನ್ನ ನಮ್ಮ ಜಾತಿಯವ್ರಿಗೆ ಇರ್ಲಿ ಅನ್ನೋದು ಆಸೆ ಪಡ್ತಾರೆ. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಅಂದ್ರೆ ನಾವು ವ್ಯಕ್ತಿ ನೋಡಿ, ಒಳ್ಳೆ ವ್ಯಕ್ತಿ ನೋಡಿ ವೋಟ್ ಹಾಕ್ಬೇಕು ಸರ್. ಜಾತಿ ರಾಜಕಾರಣ ಮಾಡಬಾರ್ದು. ನಾವು ಏನೇ ಇದು ಯಾರೇ ಆಗಿರ್ಬೋದು, ಏನೇ ಇರ್ಬೋದು, ನಾವು ವ್ಯಕ್ತಿನ ನೋಡಿ ವೋಟ್ ಮಾಡ್ಬೇಕು. ಆತನ ಅರ್ಹತೆ ಹೌದು. ಅವರು ನಮ್ಮ ಜಾತಿಯವನು ಅದೆಲ್ಲ ನಮ್ಗೇನು ಲೆಕ್ಕ ಇಲ್ಲ ಸರ್. ಒಳ್ಳೆ ವ್ಯಕ್ತಿ ಆದ್ರೆ ಯಾರಾದ್ರೂ ಪರವಾಗಿ ನಾವು ವೋಟ್ ಮಾಡ್ತೀವಿ. ವೆರಿ ಗುಡ್. ಬಹಳ ಒಳ್ಳೆಯ ಒಂದು ಇದು. ಈಗ ಎಷ್ಟೋ ಜನ ಕೆಲವರು ಸಿಟಿಲಿರೋರು ಎಜುಕೇಟೆಡ್ಸೇ ವೋಟ್ ಮಾಡಲ್ಲ. ಅಂಥವ್ರಿಗೆ ನೀವೇನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ವೋಟ್ ಮಾಡಿ ಅನ್ನೋದನ್ನ ನೀವು ನಿಮ್ಮ ಸ್ಟೈಲಲ್ಲಿ ಹೇಗೆ ಹೇಳ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಸ್ಟೈಲಲ್ಲಿ ಅಂದರೆ ಎಜುಕೇಟೆಡ್ಡು ವೋಟ್ ಮಾಡಬೇಕು ಸರ್, 100%. ಯಾಕಂದರೆ ಎಲ್ಲರೂ ಒಂದು ಇದು ಮಾಡಿದ್ರೇ ಎಲ್ಲ ಒಂದು ಹಕ್ಕು ಚಲಾಯಿಸಿ ಏನೋ ಒಂದು ಮಾಡೋಕ್ಕೆ ಸಾಧ್ಯ. ಅವ್ರ ಮನೆಗೆ ಕೂತ್ಕೊಂಡ್ಬಿಟ್ರೆ ಏನು ಮಾಡೋಕ್ಕೆ ಸಾಧ್ಯ? ಅವರು ಒಳ್ಳೆಯವ್ರನ್ನ ಚಾಯ್ಸ್ ಮಾಡಿ ವೋಟ್ ಮಾಡ್ಬೇಕು ಸರ್. ಒಳ್ಳೇದಾಗಲಿ ದೀಪಕ್. ನೀವು ಅಂದ್ಕೊಂಡಂಗೆ, ನೀವು ಆಸೆ ಪಡೋಂಗೆ ಈ ಸಲ ಸಂಸದರು ಬಂದಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಕಣ್ಣಾರೆ ಅವ್ರು ನೋಡೋಂಗಾಗಲಿ, ಅವ್ರಿಗೆ ಈ ಸಲ ಅರ್ಥ ಆಗೋಂಗಾಗಲಿ, ಸಂಸದರಾಗಲು ಬಯಸುವಂಥ ವೋಟ್ ಕೇಳೋಕೆ ಬರೋರು ನಿಮ್ಮ ಕಷ್ಟನ ಸ್ಪಂದಿಸಿ ಅವ್ರು ನಿಮ್ಮ ವೋಟ್ ತೊಗೊಂಡು ತಕ್ಕಂತೆ ಕೆಲಸ ಮಾಡುವಂಥದ್ದಾಗಲಿ, ನಿಮ್ಮ ಈ ಒಂದು ರೇಷ್ಮೆ ಇದಕ್ಕೆ ಒಂದು ಬೆಂಬಲ ಬೆಲೆ ಸಿಗಲಿ, ಗೌರವಧನ ನೀವೇನು ನಿರೀಕ್ಷೆ ಮಾಡ್ತಾ ಇದ್ರೆ ಹತ್ತತ್ರದಲ್ಲ ಬೆಲೆ ಸಿಗಲಿ. ಯಾಕೆಂದರೆ ಇದು ನಿಮ್ಮ ಕುಲಕಸಬು ಅಂತ ಹೇಳ್ತಾ ಇದ್ದೀರಾ. ಇಂಥದ್ದು ಮಾಡುವಂಥ 100 ಜನ ಏನಿದೆ ನಿಮ್ಮಂಥವ್ರು ಉಳಿಬೇಕು. ಯಾಕೆ ನಿಮ್ಮ ಕುಲಕಸಬಿದು. ಸೊ ಅದು ಮಾಡೋದಕ್ಕೆ ಒಂದು ಶಕ್ತಿಯಾಗಿ ನಿಮ್ಮ ಸಂಸದರು ನಿಂತ್ಕೊಳ್ಳಿ. ಇವ್ರಿಗೆ ಬೆಂಬಲ ಬೆಲೆ ಮತ್ತು ಇವ್ರಿಗೆ ಸಮಸ್ಯೆನ ಸಾಲ್ವ್ ಮಾಡೋದಾದ್ರೆ ಮಾತ್ರ ಬನ್ನಿ ಅನ್ನೋ ಹಂತದಲ್ಲಿ ನಮ್ಮ ದೀಪಕ್ ಹಾಗೂ ಎಲ್ಲರಿಗೂ ಆಸೆ ಅದಾಗಿದೆ. ಇಲ್ಲಿರುವಂಥ ನಿಮ್ಮ ಮೇಜರ್ ಸಮಸ್ಯೆ ಸರ್, ಈಗ ನಾವು ಕಷ್ಟಪಟ್ಟು ಗೂಡು ಬೆಳಿತೀವಿ. ಒಂದು ತಿಂಗಳೆಲ್ಲ ಕಷ್ಟಪಟ್ಟು ಗೂಡು ಬೆಳೆದ್ರು ನಮ್ಗೆ ಸರಿಯಾದ ರೇಟ್ ಸಿಗಲ್ಲ. ಈಗ 150 ರೂಪಾಯಿಂದ 250 ರೂಪಾಯಿ ತನಕ ಆದ್ರೆ ನಮ್ಗೆ ಲೇಬರ್ಗಂತ ಕೊಡೋದಾ ಇಲ್ಲ, ನಾವು ಇದಕ್ಕೆ ಇಟ್ಟಿರೋ ಖರ್ಚುನೂ ಬರೋದಿಲ್ಲ, ನಮ್ಗೆ ಇನ್ವೆಸ್ಟ್ಮೆಂಟ್ ಬರಲ್ಲ. ನಮಗೆ ಅದು 3 ಮಂತ್ಸ್ ಬೇಕು. ಹಿಪ್ಪನೇಳೆ ಬೆಳಿಬೇಕಾದ್ರೆ 3 ಮಂತ್ಸ್ ಬೇಕು ನಮಗೆ. ಅದು 3 ಮಂತ್ಸ್ ಕಾತು ನಾವು ರೇಷ್ಮೆ ಬೆಳೆ ಬೆಳಿಬೇಕಂದ್ರೆ ಮತ್ತೆ 1 ತಿಂಗಳು ಬೇಕು. ಈಗ ನೀವು ಹೇಳೋ ಪ್ರಕಾರ ನಿಮಗೆ ಸಬ್ಸಿಡಿ ಮುಖ್ಯನಾ ಅಥವಾ ಇದಕ್ಕೊಂದು ಫಿಕ್ಸೆಡ್ ಪ್ರೈಸ್? ಸಬ್ಸಿಡಿ ಬೇಡ ಸರ್. ಸಬ್ಸಿಡಿ ಅಂತ ಕಣ್ಣೋರ್ಸೋ ಕೆಲಸ ಅದು. ಸಬ್ಸಿಡಿ ಮಾತ್ರ ಬೇಡ. ಫಿಕ್ಸೆಡ್ ಒಂದು ಬೆಲೆ ಅಂತ ಇಡ್ಲಿ ನಮಗೆ. 1 ತಿಂಗಳು 2 ತಿಂಗಳು ಕೊಡ್ತಾರೆ, ಕಣ್ಣೋರ್ಸೋ ಕೆಲಸ ಅದು. ಆ ಸಬ್ಸಿಡಿ ನಮ್ಮ ಬೇಡ, ಒಂದು ಫಿಕ್ಸೆಡ್ ರೇಟ್ ಇರಲಿ. ಈಗ ನೀವು
ಫಿಕ್ಸೆಡ್ ಪ್ರೈಸ್ ಅಂದ್ರೆ ಏನಿದ್ರೆ ಸಮಾಧಾನ ಆಗುತ್ತೆ ಸರ್ ನಮ್ಗೆ ಒಂದು 350 ಮೇಲೆ ಇರ್ಬೇಕು ಸರ್. 350 ಮೇಲೆ ಇದ್ರೆ ಫಿಕ್ಸೆಡ್ ಪ್ರೈಸ್ ಫಿಕ್ಸೆಡ್ ರೇಟ್ ಸಮಾಧಾನ. ಹೌದು ಸರ್. ಈಗ ಏನಾಗಿದೆ ಅಂತಂದ್ರೆ ಅಂತರ್ಜಲ ಕುಸಿದೆ 1500 2000 ಅಡಿ ತನಕ ಬೋರ್ವೆಲ್ ಕೊರ್ಸಿ ಅದರಿಂದ ನೀರು ತೆಗೆದು ನಾವು ಬೆಳೆ ಬೆಳಿಬೇಕಂದ್ರೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರುತ್ತೆ. ಅದು ಈ ನಮ್ಮ ಸರ್ಕಾರದ ಜನಪ್ರತಿನಿಧಿಗಳಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ. ಓಟ್ ಕೇಳಕ್ ಬರುವಂತ ಜನಪ್ರತಿನಿಧಿಗಳಿಗೆ ನಿಮ್ಮ ನೇರವಾದ ಪ್ರಾಬ್ಲಮ್ ಏನು ಸರ್? ನಿಮ್ಮ ನೇರವಾದ ಮನವಿ ಮಾತು ಸೂಚನೆ ಸರ್, ನಮ್ಮ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಯಾವನೇ ಬರಲಿ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸೋನಾದ್ರೆ ನಾವೇನ್ ಬೇಕೋ ಮಾಡೋಣ. ಆಕ್ಚುಲಿ ಪ್ರೋಗ್ರಾಮ್ ಮಾಡ್ತಾರೆ ಆ ಉದ್ದೇಶ ಇತ್ತು. ಈಗ ವೋಟ್ ಮಾಡೋದೇ ಇಲ್ಲ ಕೆಲವರು. ಹೌದು. ವೋಟ್ ಮಾಡದೇ ಇರುವಂತಹ ಅವ್ರಿಗೆ ನೀವೇನ್ ಹೇಳ್ತೀರಿ ಸರ್? ಇಲ್ಲ ಸರ್, ವೋಟ್ ಮಾಡೋದು ಮತದಾನ ಮಾಡೋದು ನಮ್ಮ ಜನ್ಮಸಿದ್ಧ ಹಕ್ಕು. ಅದು ವೋಟ್ ಮಾಡಲೇಬೇಕು. ಆದ್ರೆ ಒಳ್ಳೆ ವ್ಯಕ್ತಿ ನೋಡಿ ನಮ್ಮ ಕಷ್ಟ ಸುಖಗಳಿಗೆ ಯಾವನ್ನ ಸ್ಪಂದಿಸ್ತಾನೋ ಅಂತ ವ್ಯಕ್ತಿ ನೋಡಿ ನಾವು ವೋಟ್ ಮಾಡಬೇಕು ಸರ್. ಈ ಸಲ ಪಳ್ಳು ಭರವಸೆಗಳು ಕೊಟ್ಟು ವೋಟ್ ಮಾಡಿಸ್ಕೊಳ್ಳೋ ಅಂತ ವ್ಯಕ್ತಿ ಬೇಡ ನಮ್ಗೆ. ಪೊಳ್ಳು ಭರವಸೆಗಳು ಬೇಡ. ಈ ಸಲನಾದ್ರೂ ಕರೆಕ್ಟ್ ಆಗಿ. ಹೌದು ಸರ್. ಇದುವರೆಗೂ ಸುಮಾರು ಸಲ ನಿಮ್ ಹತ್ರ ಲೋಕಸಭಾ ಸದಸ್ಯರು MLA ಆಯ್ಕೆ ಆಗಿದ್ದಾರೆ, ಜನಪ್ರತಿನಿಧಿಗಳು. ಅವರಿಂದ ನಿಮ್ಗೆ ಏನಾದ್ರು ಸಹಾಯ ಆಗಿದೆಯಾ? ಸಹಾಯ ಅಂತೂ ಏಳ್ಗಣೋ ಮಟ್ಟದಲ್ಲಿ ಇಲ್ಲ ಸರ್. ಈಗ ಎಲೆಕ್ಷನ್ ಬರುತ್ತೆ, ಇವತ್ತು ಬಂದು ಏನ್ ಬೇಕು ಆಶ್ವಾಸನೆಗಳು ಕೊಟ್ಬಿಡ್ತಾರೆ. ಆಶ್ವಾಸನೆಗಳಂತೂ ಒಂದು ಈಡೋರೋದಿಲ್ಲ. ಹೌದು. ಆದ್ರೂ ಈಗ ಸಮ್ಮಿಶ್ರ ಸರ್ಕಾರ ಬಂದಿದೆ. ಈಗ ಯಾವನು ಒಬ್ಬ ಓನ್ ಡಿಸಿಷನ್ ತಗೊಳಕ್ಕಾಗಲ್ಲ. ಪ್ರಕಾರ ನೆಕ್ಸ್ಟ್ ಕ್ವಶನ್ ಬರ್ತಾ ಇದ್ದೆ. ಸಮ್ಮಿಶ್ರ ಸರ್ಕಾರ ಬೆಸ್ಟ್, ಸಿಂಗಲ್ ಗವರ್ಮೆಂಟ್? ಇಲ್ಲ ಸರ್, ಸಿಂಗಲ್ ಗವರ್ಮೆಂಟ್ ಬೆಟರ್. ಸಿಂಗಲ್ ಗವರ್ಮೆಂಟ್ ಯಾಕೆ ಬೆಟರ್ ಅಂದ್ರೆ ಏನ್ ಬೇಕಾ ಈಗ ನನ್ನ ಒಬ್ಬಂದಾದ್ರೆ ಈಗ ರಾಜ ಮಂತ್ರಿ ಅಂತ ಇರ್ತಾನೆ, ರಾಜ ಏನ್ ಬೇಕಾ ಡಿಸಿಷನ್ ತಗೋಬಹುದಲ್ಲ ಸರ್. ಮತ್ತೆ ಇನ್ನೊಬ್ಬನ್ ಕೇಳಂಗಿಲ್ವಲ್ಲ. ಮತ್ತೆ ಈಗ ಸಮ್ಮಿಶ್ರ ಹೌದು. ಈಗ ಸಮ್ಮಿಶ್ರ ಅಂತಂದ್ರೆ ಈಗ ನಾನು ಮಾಡಿದ್ರೆ ನಿಮ್ಗೆ ಒಪ್ಪೋದಿಲ್ಲ, ನೀವು ಮಾಡಿದ್ ನನ್ಗೊಪ್ಪೋದಿಲ್ಲ. ಆ ಇದರಿಂದ ಸಮ್ಮಿಶ್ರ ಸರ್ಕಾರ ಚೆನ್ನಾಗಿರೋದಿಲ್ಲ, ಏನ್ ಮಾಡೋದಕ್ಕೂ ಬಿಡೋಲ್ಲ ಅವರು. ಸರಿ. ಈಗ ನೀವೆಲ್ಲ ನೋಡಿ ಬಹಳ ಮಹತ್ವಪೂರ್ಣವಾದ ಮುಂದಿನ ತಿಂಗಳು ವೋಟ್ ಮಾಡ್ತಾ ಇದ್ದೀರಾ. ದೇಶಕ್ಕೆ ಒಂದು ಒಳ್ಳೆ ಬಲಿಷ್ಠ ಭಾರತ ನಿರ್ಮಾಣ ಆಗೋದ್ರಲ್ಲಿ ವೋಟ್ ಮಾಡ್ತಾ ಇದ್ದೀರಾ. ಆಗ ನೀವು ಸಿಂಗಲ್ ಗವರ್ಮೆಂಟ್ ಬರಬೇಕು ಅಂತ ನಿಮ್ಮ ಆಸೆ? ಇಲ್ಲ ಸರ್, ಸಿಂಗಲ್ ಗವರ್ಮೆಂಟ್ ಬರಲೇಬೇಕು. ಬಂದ್ರೆ ಹೌದು ಬಡಬಗ್ಗರಿಗೆ ನಮ್ಮ ಸ್ವಲ್ಪ ಆಶೋತ್ತರಗಳೆಲ್ಲ ಈಡೇರ್ತವೆ ಅಂತ ನಮ್ಮ ಒಂದು ಬೈಕ್. ಸೊ ನೋಡೋದಲ್ಲ, ಶಿಡ್ಡಘಟ್ಟ ತಾಲೂಕಿನಲ್ಲಿ ಬಯಲುಸೀಮೆ ರೇಷ್ಮೆ ಬೆಳೆಗಾರ ಪರಿಸ್ಥಿತಿ ಇದು. ಸೊ ಇವ್ರಿಗೇನು ಅಂತ ಹೇಳಿದ್ರೆ, ಇವ್ರಿಗೆ ಅದು ಕೊಡಿ ಇದು ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಇವ್ರಿಗಿರೋದೇನು ಅಂದರೆ ಈ ರೇಷ್ಮೆಗೆ ಒಂದು ನಿರ್ದಿಷ್ಟವಾದ ಬೆಲೆ ಕೊಟ್ಬಿಡಿ. ನೀವು ಓಟ್ ಕೇಳಕ್ಕಾದ್ರೆ ಬರ್ತಿರಲ್ಲಪ್ಪ, ಒಂದು ಬೆಲೆ ಫಿಕ್ಸ್ ಮಾಡ್ಕೊಂಡು ಬನ್ನಿ. ಓಟ್ ಅಂತ ತಾಳ್ಮೇಲೆ ಅದು ಏನೇನಾಗುತ್ತೆ ಪ್ರೋಸೆಸ್ ಪ್ರಾಮಿಸ್ ಮಾಡಿದ್ಮೇಲೆ ಅದು ಹಂಗೆ ಉಳಿಸ್ಕೊಂಡು ಮಾಡ್ಕೊಡೋದಾದ್ರೆ ಓಟ್ ಕೇಳಕ್ ಬನ್ನಿ. ಇಲ್ಲಾಂದ್ರೆ ಓಟ್ ಕೇಳಕ್ಕೆ ಬರಬೇಡಿ. ನಾವು ಓಟ್ ಮಾಡೋದನ್ನು ಬಹಿಷ್ಕಾರ ಮಾಡ್ತೀವಿ. ಬಹಿಷ್ಕಾರ ಹೌದು ಸರ್. ಮತ್ತೆ ನಮ್ಮ ಕಷ್ಟ ಸುಖ ಓಟ್ ಯಾಕೆ ಮಾಡ್ಬೇಕು ಅಂತ ಬಂದಾಗ ಇಟ್ಕೊಳ್ಳಿ. ಹೌದು. ನೀವು ಬಹಿಷ್ಕಾರ ಮಾಡ್ತೀನಿ ಪಬ್ಲಿಕ್ ಆಗಿ ಅಂದ್ಬಿಟ್ರೆ ನಿಮ್ ನೋಡಿ 100 ಜನ ಕಲ್ತ್ಕೊಬಿಡ್ತಾರೆ. ಈ ಸಲ ಏನ್ ಗೊತ್ತಾ, ಈ ಸಲ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅಂತ ಹಾರೈಸ್ತೀವಿ. ಅಪ್ಪ ಸ್ವಾಮಿ, ಯಾರು ಎಲೆಕ್ಷನ್ ನಿಂತಂದ್ರೆ ಕೇಳಿಸ್ತಾರೆ, ಯಾರು ಟಿಕೆಟ್ ಬರುತ್ತೆ ಸಂತೋಷ, ಟಿಕೆಟ್ ತಗೊಬಿಡೋದು ದೊಡ್ಡದಲ್ಲ, ಗೆದ್ದು ಬಿಡೋದು. ಸೊ ಸಮಸ್ಯೆನ ಕೇಳಿಸ್ಕೊಳ್ಳೋದು ದೊಡ್ಡದು ಅಂತ ನಮ್ಮ ಯಜಮಾನ್ ವಿಶ್ವನಾಥ್ ಇಲ್ಲಿನ ಪ್ರಾಮಾಣಿಕ ರೈತರು ಹೇಳ್ತಾ ಇದ್ದಾರೆ. ಸೊ ಎರಡನೇದೇನಪ್ಪ ಅಂತ ಹೇಳಿದ್ರೆ, ನೀವು ಯಾವ ಸಬ್ಸಿಡಿಯೂ ಕೊಡಬೇಡಿ, ಓಪನ್ ಆಗಿ ಹೇಳ್ತವ್ರೆ. ಅವ್ರಿಗೆ ನಿರ್ದಿಷ್ಟ ಬೆಲೆ ಅಂತ ಫಿಕ್ಸ್ ಮಾಡ್ಬಿಡಿ, ಇನ್ನೇನೂ ಬೇಡ. ನಿರ್ದಿಷ್ಟ ಬೆಲೆ ಫಿಕ್ಸ್ ಮಾಡಿದ್ರೆ ನೀವು ಕುಕ್ಕರ್ ಕೊಡೋ ಅಗತ್ಯ ಇಲ್ಲ, ಏನು ಕೊಟ್ಟರು ಅಗತ್ಯ ಇಲ್ಲ ಸರ್. ನಮಗೆ ಬೇಕಾಗೇ ಇಲ್ಲ, ಅದೆಲ್ಲ ಏನು ಬೇಕಾಗಿಲ್ಲ ಸರ್. ನಮ್ಮ ಕಷ್ಟ ಇದೆ, ನಾವು ದುಡಿತೀವಿ, ನಮ್ಮ ಕಷ್ಟ ಇದೆ ನಮಗೆ. ಹೌದು, ದುಡ್ಡು ತಿಂತೀವಿ. ಹೌದು, ನಮ್ಮ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಕೊಡಿ. ಇವ್ರಿಗೆ ಇವ್ರ ಮಗಳ ಮದುವೆ ಆದ ದುಡ್ಡು ಕೊಡಿ, ಬೇಕಾಗಿಲ್ಲ. ಮಗನ ಸ್ಕೂಲ್ ಸೀಟ್ ಕೊಡಿ, ಇಲ್ಲ ಬೇಕಾಗಿಲ್ಲ ಸರ್. ಅದನ್ನ ದುಡಿದು ಇವರೇ ಹೌದು. ಇವ್ರಿಗೆ ಇರೋದೇನು ಅಂತ ಹೇಳಿದ್ರೆ ಇವರ ಶ್ರಮಕ್ಕೆ ತಕ್ಕಾದ ಪ್ರತಿಫಲ ಕೊಡಿ, ಕೊಟ್ಟುಬಿಡಿ. ಹೌದು. ಸೊ ಫೈನಲ್ ನೋಡ್ರಪ್ಪ, ಈಗ ಓಟ್ ಕೇಳಕ್ ಬರ್ತೀರಾ ಲೋಕಸಭೆ ಎಲೆಕ್ಷನ್ಗೆ, ಮಾಡಕ್ಕೆಲ್ಲ ರೆಡಿ ಅವ್ರೆ. ಇಲ್ಲಿರೋರು ಎಲ್ಲರೂ ಓಟ್ ಹಾಕ್ತಾರೆ. ಬರಬೇಕಾದ್ರೆ ಒಂದು ತಲೆಯಲ್ಲಿ ಇಟ್ಕೊಂಡು ಬನ್ನಿ. ನೀವು ಇವ್ರಿಗೆ ಇದು ಯಾವ್ದು ಸಬ್ಸಿಡಿ ಕೊಡ್ತೀನಿ, ಅದು ಕೊಡ್ತೀನಿ, ಕಣ್ಣೊರ್ಸೋ ತಂತ್ರ ಯಾವ್ದು ಖಾಸಗಿಯಾಗಿ ಯಾವ ಸಹಾಯನೂ ಬೇಡ. ಇವ್ರಿಗೆ ಒಂದು ನಿರ್ದಿಷ್ಟ ಬೆಲೆ ಕೊಡೋದಾದ್ರೆ, ಕೊಡ್ತೀನಿ ಅಂತ ಫಿಕ್ಸ್ ಆಗೋದಾದ್ರೆ, ನೀವು ಒತ್ತಡ ತಂದು ಸರ್ಕಾರದ ಮೇಲೆ ಒತ್ತಡ ತರದಾದ್ರೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇಲ್ಲಿಗೆ ಬನ್ನಿ. ಆಗ ಇವರು ಪ್ರಾಮಾಣಿಕವಾಗಿ ಯಾವ ಎಕ್ಸ್ಪೆಕ್ಟೇಷನ್ ಓಟ್ ಹಾಕ್ತಾರೆ. ಇಲ್ದಾರೆ ಬರೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಿ. ರೈತರು ಬದಲಾಗಿದ್ದಾರೆ. ಬನ್ನಿ, ಇಲ್ಲಿ ರೇಷ್ಮೆ ಸಾಕಣೆ ಮಾಡೋ ರೈತರು ಇರ್ಬೋದು ಅಥವಾ ರೀಲರ್ಸ್ ಇರ್ಬೋದು, ಅವ್ರನ್ನೇ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಅವ್ರ ಬಾಯಲ್ಲೇ ಕೇಳೋಣ. ಜನಪ್ರತಿನಿಧಿಗಳ ಆಯ್ಕೆ ವಿಚಾರದಲ್ಲಿ ಅವರೆಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಅವ್ರ ನಿಲುವೇನು, ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ಏನ್ ತಮ್ಮ ಹೆಸರು? ನನ್ನ ಹೆಸರು ಕಲೀಮ್ ಅಂತ. ಕಲೀಮ್, ಏನ್ ಮಾಡ್ಕೊಂಡಿದ್ದೀರಾ ಇಲ್ಲೇನಾ? ಸರ್ ನಾವು ರೇಷ್ಮೆ ರೀಲರ್ಸು. ರೇಷ್ಮೆ ಡೀಲರ್? ರೀಲರ್ಸ್. ಸರ್ ಡೈಲಿ ಎಷ್ಟು ಜನ ಬರ್ತಾರೆ ಸರ್ ಇಲ್ಲಿಗೆ? ಇಲ್ಲಿ 460 ಜನ ಇದ್ದಾರೆ ರೀಲರ್ಸು. ಓಕೆ.
ಅದರಲ್ಲಿ ಸ್ವಲ್ಪ ಜನ ಈ ನಡುವೆ ವ್ಯಾಪಾರ ಸರಿ ಇಲ್ಲ, ಅದರಲ್ಲಿ ಲಾಸ್ ಆಗಿಬಿಟ್ಟು ತುಂಬ ಜನ ವ್ಯಾಪಾರ ಬಿಟ್ಬಿಟ್ಟಿದ್ದಾರೆ. ನಮಗೆ ಯಾರೂ ಸೌಕರ್ಯ ಸರಿಯಾಗಿ ಇದು ಮಾಡ್ತಾ ಇಲ್ಲ, ಸರ್ಕಾರನೂ ಸರಿ ಇಲ್ಲ. ಈಗ ಈರಪ್ಪ ಮೇಲೆ ಅವರು ಬಂದು ನಮಗೆ 2 ಸಾರಿ ಇದು ಮಾಡಿದ್ರು, ಏನೋ ಅವರು ಅನುಕೂಲ ನಮ್ಮ ತಾಲೂಕಿಗೆ. ಲೀಡರ್ಸ್ ಬರ್ತಾರೆ, ಎಲೆಕ್ಷನ್ ವೋಟ್ ಸಮಯದಲ್ಲಿ ಬರ್ತಾರೆ, ಅದಾದ್ಮೇಲೆ ಸಿಗೋದೇ ಇಲ್ಲ. ಈಗ ಏನಾಗಿದೆ ಅಂದರೆ ಸಾಲಗಾರರು ಆಗ್ಬಿಟ್ಟು ಬ್ಯಾಂಕಲ್ಲಿ ತುಂಬ ಜನ ಡಿಪಾರ್ಟರ್ ಆಗಿಬಿಟ್ಟಿದ್ದಾರೆ, ಈ ವ್ಯಾಪಾರನೇ ಬಿಟ್ಬಿಟ್ಟಿದ್ದಾರೆ. ಆ ಥರ ಬೇಡ, ನಮಗೆ ಪ್ರೋತ್ಸಾಹ ಧನ ಕೊಡಿ ಅಂತ ನಾವು ಸುಮಾರು ಸಾರಿ ಬೇಡಿಕೆ ಇಟ್ಟಿದ್ವಿ. ನೀವು ಒಬ್ಬರು ಪ್ರೋತ್ಸಾಹ ಧನ ಬೇಕು ಅಂತೀರಾ, ಇನ್ನೊಬ್ರು ಅಂತಾರೆ ನಮಗೆ ಇಲ್ಲ ನಿರ್ದಿಷ್ಟ ಬೆಲೆ ಕೊಟ್ಬಿಡಿ. ಇಲ್ಲ ಸರ್, ಯಾರೂ ಕೇಳ್ತಾ ಇಲ್ಲ. ತುಂಬಾ ಜನ ತುಂಬ ಜನ ಯಾರೂ ಕೇಳ್ತಾ ಇಲ್ಲ. ಮೇನ್ ಏನಾಗಿದೆ ಅಂದರೆ ಗೂಡು ಬಗ್ಗೆ ಇದಿಲ್ಲ, ರೇಷ್ಮೆಗೆ ಒಂದು ನಮಗೆ ಫಿಕ್ಸ್ ರೇಟು ಇಲ್ಲ. ಈಗ ನಾವು ತಗೊಂಡೋಗಿ ಹಾಕಿದ್ರೆ ಗ್ಯಾರಂಟಿ ಇಲ್ಲ, ಅವ್ರೇನೋ ದುಡ್ಡು ಕೊಡೋ ಗಂಟ ನಮಗೆ ಗ್ಯಾರಂಟಿ ಇಲ್ಲ. ಈಗ ಏನಾಗಿದೆ ಅಂದರೆ ಈಗ ಆನ್ಲೈನ್ನು ಇದು ಮಾಡಿದ್ದಾರೆ. ಈಗ ನಮಗೆ ಹಣ ಬರೋ ಅಷ್ಟೊತ್ತಿಗೆ 1 ವಾರ ಆಗುತ್ತೆ. ಆ ಹಣಕ್ಕೆ ಈಗ ದಿನ ಬಂದು ನಾವು ಮಾರ್ಕೆಟಲ್ಲಿ ಒಂದು ರೈತನಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವತ್ತಿಲ್ಲಪ್ಪ ನಾಳೆ ಕೊಡ್ತೀವಿ ಅಂತ ಹೇಳ್ಬೋದು. ಆ ಥರ ಆನ್ಲೈನ್ ಮಾಡೋಕ್ಕಾಗಲ್ಲ. ಈಗ ಆನ್ಲೈನಲ್ಲಿ ದುಡ್ಡು ಕಟ್ಟಿ ಒಳಗಡೆ ಬರಬೇಕು, ಈ ಥರ ಮಾಡ್ತಾಯಿದ್ದಾರೆ. ಆನ್ಲೈನ್ ನಮ್ಗೆ ಬೇಕಾಗಿಲ್ಲ. ಅಂದರೆ ನಿಮಗೆ ಅಡ್ಜಸ್ಟ್ಮೆಂಟ್ ಇದ್ರೆ ಒಳ್ಳೇದು, ಏನೋ ಇರಲ್ಲ ದುಡ್ಡು ನಾಳೆ ಕೊಡ್ತೀವಿ ಅಂದರೆ ಒಂದು ಸ್ನೇಹದಲ್ಲಿ ಆನ್ಲೈನ್ ಆದರೆ 90% ಸ್ನೇಹದಲ್ಲಿ ಹೋಗ್ತಾ ಇದೆ. ನಿಮಗೆ ಪೋಸ್ಟ್ ಪೇಯ್ಡ್ ಬೆಸ್ಟ್, ಪ್ರೀಪೇಯ್ಡ್ ಬೇಡ. ಈಗ ನೀವು ಇಷ್ಟೆಲ್ಲ ಸಮಸ್ಯೆ ಹೇಳಿದ್ರಿ, ಮತ್ತು ಸರ್ಕಾರ ಬಹಳ ಮಹತ್ವಾಕಾಂಕ್ಷಿ ಒಂದು ಯೋಜನೆ ಸಾಲ ಮನ್ನಾ ಮಾಡ್ತಾ ಇದೆ. ಸೊ ಈಗ ಸಾಲ ಮನ್ನಾ ಲಾಭ ನಿಮ್ಗೆ ಏನಾದ್ರು ಆಗಿದೆಯಾ? ಸರ್ ನಮ್ಗೆ ಯಾವುದೂ ಆಗಿಲ್ಲ. ನಾವು ಸಾಲ ಮಾಡಬೇಕಾದ್ರೂ ಸಾಲ ಕೊಡೋದಿಲ್ಲ ರೀಲರ್ಸ್ಗೆ. ಬ್ಯಾಂಕಲ್ಲಿ ನೋಟಿಸ್ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ರೀಲರ್ಸ್ಗೆ ಮಾತ್ರ ಡಿಪಾರ್ಟ್ರು. ಸಾಲ ಮನ್ನಾದ ಬಗ್ಗೆ ನೇರವಾಗಿ ಎಫೆಕ್ಟ್ ಆಗಿರೋದು ಇವ್ರಿಗೆ. ನೀವು ಸಾಲ ಮನ್ನಾ ನಾವು ಮಾಡೋದು ಇಲ್ಲ, ನಿಮಗೆ ನಾವು ಕೊಡೋದು ಇಲ್ಲ ಅಂತ ನೇರವಾಗಿ ಇವ್ರಿಗೆ ಅಲ್ಲಿ ನೋಟಿಸ್ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಬ್ಯಾಂಕ್ ಮುಂದೆ ನಿಮ್ಮಂಥವ್ರು ಕೊಡಲ್ಲ, ಸೊ ಹಾಕ್ಬಿಟ್ಟಿದ್ದಾರೆ. ನಿಮ್ಮಂಥವ್ರು ಒಟ್ಟು ಬೇಕು, ಸಾಲ ಕೊಡಲ್ಲ. ಓಕೆ, ಅಲ್ಲ ಕ್ಲಾರಿಟಿ ತಗೊಂಡು ಮತ ಮಾತ್ರ ಬೇಕು, ಸಾಲ ಕೊಡಲ್ಲ ಅನ್ನೋದು ಇವರ ಪರ್ಸನಲಿ. ನಾವು ಸರ್ಕಾರಕ್ಕೆ ಬೇಡ. ಸೊ ಇವ್ರಿಗೂ ಸಾಲ ಬೇಕು, ಸಾಲ ಮನ್ನಾ ಮಾಡಬೇಕು. ಅದಕ್ಕೆ ತಕ್ಕಂತ ಒಂದಷ್ಟು ಏನು ಇದಿದೆ ಸಿಸ್ಟಮ್ನ ಸ್ವಲ್ಪ ಸಡಿಲಗೊಳಿಸ್ಬೇಕು, ಇವ್ರಿಗೆ ಸಹಕಾರ ಮಾಡಿಕೊಡ್ಬೇಕು. ಅಂಥವ್ರನ್ನ ಇವ್ರು ಆಯ್ಕೆ ಮಾಡ್ತಾರೆ. ಬದಲಾವಣೆಗಂತೂ ಎಲ್ಲ ಇಲ್ಲಿರೋ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ನಿಂತುಬಿಟ್ಟವ್ರೆ. ಬದಲಾವಣೆ ಆಗಬೇಕು. ಒಟ್ನಲ್ಲಿ ಒಂದಷ್ಟು ಬದಲಾವಣೆ ನಿರೀಕ್ಷೆಲಿದ್ದಾರೆ. ಹೌದಲ್ವ ಕಲೀಮ್ ಅವರೇ? ಈಗ ನಿಮ್ಮನ್ನ ಓಟ್ ಕೇಳಕ್ ಬರ್ತಾರಲ್ಲ, ಅವ್ರು ಯಾವ ಕಂಡೀಷನ್ ಒಪ್ಕೊಂಡ್ರೆ ಬರಬೇಕು, ಇಲ್ಲ ಬರಲೇಬೇಡಿ, ಏನ್ ಹೇಳ್ತೀರಾ? ಹಲವಾರು ನಾವು ಬೇಡಿಕೆ ಇಕ್ಕಿದ್ರು ಯಾರು ಅದ್ರಿಗೆ ಬಗೆಹರಿಸಿಲ್ಲ. ಯಾರು ನಮ್ಗೆ ಬಗೆಹರಿಸ್ತಾರೆ ನಾವು ಅವ್ರ ಬಗೆಹರಿಸ ಮನಸ್ಸಿದ್ರೆ ಓಟ್ ಕೇಳಕ್ ಬರಲೇಬೇಡಿ. ಒಳ್ಳೇದಾಗ್ಲಿ. ಇದು ಸಮಸ್ಯೆ. ಯಾವುದೇ ಲೀಡರ್ಸಿಗೆ ಓಟ್ ಕೇಳೋದಾದ್ರೆ ಮೊದಲು ತಲೆಯಲ್ಲಿ ಇಟ್ಕೊಂಡ್ರಪ್ಪ, ಏನೇ ಕೇಳಕ್ ಬಂದ್ರು ಫಸ್ಟ್ ಗೆಲ್ಲಿಸ್ಬಿಡಿ ಅಂತ ಫಸ್ಟ್ ತಲೆಯಲ್ಲಿ ಇಟ್ಕೊಂಡ್ರೆ, ಅದಕ್ಕೂ ಮುಂಚೆ ಇನ್ನೊಂದು ತಲೆಯಲ್ಲಿ ಇವ್ರು ಇಟ್ಕೊಳ್ಳಿ. ಏನಂತ ಅಂದ್ರೆ ಇವ್ರ ಸಮಸ್ಯೆ ಇಷ್ಟು ಏನು ಹೇಳಿದ್ದಾರೆ, ಆ ಸೊಲ್ಯೂಷನ್ ಇದ್ರೆ ಇವ್ರು ಒಳಗೆ ಬನ್ನಿ, ಇಲ್ಲಾಂದ್ರೆ ಬೇಡ ಬರಲೇಬೇಡಿ. ನೋಟಿಸ್ ಹಾಕ್ಬಿಡಿ. ಇಲ್ಲಿ ಓಟ್ ಕೇಳೋದಕ್ಕೆ ನೀವು ನೋಟಿಸ್ ಅಂಟಿಸ್ಬಿಡಿ. ಇಲ್ಲಿ ಓಟ್ ಕೇಳಕ್ ಬರೋದಾದ್ರೆ ಅಷ್ಟೇ ಸರ್. ಸೊ ಓಟ್ ಕೇಳಕ್ ಬರ್ದಾದ್ರೆ ಇವರು ನೋಟಿಸ್ ಅಂಟಿಸ್ತಾ ಇದ್ದಾರೆ, ಬ್ಯಾಂಕ್ ಮುಂದೆ ಅಂಟಿಸ್ತಾ ಇದ್ದಾರೆ ನಂಗೆ. ಸೊ ಓಟ್ ಕೇಳಕ್ ಬರ್ದಾರೆ ನಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಾದ್ರೆ ಬಲಗಾಲ ಇಟ್ಕೊಂಡು ಒಳಗೆ ಬನ್ನಿ, ಇದರ ಬರಲೇಬೇಡಿ. ವಹಿಸ್ತಾ ಇದೆ. ಏನ್ ಸರ್ ನಿಮ್ಮ ಹೆಸರು? ನಾಗರಾಜ್ ಅಂತೇಳಿ. ನಾಗರಾಜು ಅಂತಿದ್ರೆ ಕತ್ತಲ್ ಅವೇ ಇಲ್ಲ? ಕತ್ತಲ್ಲಿ ಇರಲ್ಲ ಸರ್, ಯಾವಾಗ ಅದು ಹುತ್ತಲ್ಲೇ ತಾನೇ ಇರೋದು. ಹುತ್ತದಲ್ಲೇ ಇರುತ್ತೆ. ಹೌದು. ಇದು ಸರ್ ರೇಷ್ಮೆ ಉದ್ಯಮ. ರೇಷ್ಮೆ ಉದ್ದಿಮೆ ಈಗ ಭಾಳ ತೊಂದರೆ ಸಿಕ್ಕಾಕೊಂಡಿದೆ ಸರ್. ಫುಡ್ ರೇಟ್ ಇಲ್ಲ, ರೈತರು 2000 ಅಡಿಯಿಂದ ನೀರು ತೆಗಿಬೇಕು. ಆಮೇಲೆ ಈ ಏನು ವರ್ಕೌಟ್ ಕೂಲಿ ಕೊಡ್ಬೇಕು. ಕೂಲಿ ಮಾಮೂಲಿ ಇದೆ, ಬಟ್ ರೇಷ್ಮೆ ರೇಟ್ ಮುಂದಕ್ಕೆ ಹೋಗಿಲ್ಲ. 12 ಆಮೇಲೆ ಒಳ್ಳೆ ಕ್ವಾಲಿಟಿ ತೆಗಿಯೋಕ್ಕಾಗ್ತಿಲ್ಲ. ಯಾವಾಗ ನೀರಿನ ಇದು ತೊಂದರೆ ಇದೆ, ಅದರಿಂದ ಭಾಳ ಕಷ್ಟ ಆಗಿಬಿಟ್ಟಿದೆ. ರೈತರಿಗೂ ಕಷ್ಟ ಆಗಿದೆ, ವೀಲರ್ಗೂ ಕಷ್ಟ ಆಗಿದೆ. ಈಗ ನಿಮ್ಮ ಸಮಸ್ಯೆಗಳಿಗೆ ಯಾರು ಸ್ಪಂದಿಸ್ತಾರೆ ಸರ್? ಯಾರು ಸ್ಪಂದಿಸ್ತಾ ಇಲ್ಲ ಸರ್. ಬರ್ತಾರೆ, ಓಟ್ ಕೇಳ್ತಾರೆ, ಹೋಗ್ತಾರೆ. ತಿರ್ಗಾ ನಿಮ್ ಕಷ್ಟ ಏನು ಸುಖ ಏನು ಅಂತ ಕೇಳೋರು ಒಬ್ರು ಇಲ್ದ್ರೆ ನೋಡಿ ನಾವು ಬಂದಿರೋದು ಅದಕ್ಕೆ ಹೇಳಿದ್ರೆ ಈಗ ಲೋಕಸಭೆ ಚುನಾವಣೆ. ಫಸ್ಟ್ ಆಫ್ ಆಲ್ ನಿಮ್ಗೆ ನ್ಯೂಸ್ 18 ಚಾನಲ್ ಅವರಿಗೆ ನಮ್ಮ ರೈತರು ಮತ್ತು ರೀಲರ್ ಪರವಾಗಿ ಧನ್ಯವಾದಗಳು. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಮ್ಗೆ ಬಹಳ ಸಂತೋಷ ಆಯ್ತು. ಇಷ್ಟು ಮಾತ್ರ ಯಾರು ರಾಜಕೀಯ ವ್ಯಕ್ತಿಗಳು ಬಂದು ನಮ್ಮ ಕಷ್ಟ ಸುಖ ವಿಚಾರ ಮಾಡಲಿಲ್ಲ. ನಿಮ್ಮ 18 ನ್ಯೂಸ್ ಚಾನಲ್ ಅವ್ರು ಬಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಮ್ಮ ಹೃದಯಪೂರ್ವವಾದಂತ ಧನ್ಯವಾದಗಳು ಹೇಳಕ್ ನಾನು ಇಷ್ಟಪಡ್ತೀನಿ. ನೀವು ವಿಮಾನ ಇಟ್ಟಿರೋದಕ್ಕೆ ಧನ್ಯವಾದಗಳು ಸರ್. ಆಕ್ಚುಲಿ ನಾವು ಅದಕ್ಕೆ ಬಂದಿರೋದು. ಎಲೆಕ್ಷನ್ ಇದೆ, ಯೂಶಲಿ ಓಟ್ ಹಾಕಿ ಅಂತ ಹೇಳ್ಬಿಡ್ತಾರೆ ಎಲ್ಲ, ಸೊ ಅದೆಲ್ಲ ಆಗುತ್ತೆ. ನಾವು ಅದು ಬಿಟ್ಟು ಓಟ್ ಹಾಕೋ ರೈತನ ಮನಸ್ಥಿತಿ ಹೆಂಗಿರುತ್ತೆ, ಪ್ರತಿ ಜಿಲ್ಲೆಯಲ್ಲೂ ಯಾವ್ಯಾವ ರೈತರು ಯಾವ್ಯಾವ ಸಮಸ್ಯೆಯಲ್ಲಿ ಸಫರ್ ಆಗ್ತಾ ಇರ್ತಾರೆ, ಏನೇನು ಸಿಗಾಕೊಂಡಿದ್ದಾರೆ ನೋಡ್ಬೇಕು ಅಂತ ಬಂದಾಗ ರೇಷ್ಮೆ ಇಲ್ಲಿ
ನಾವಿಲ್ಲಿ ನೋಡಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ನಾವು ಅನ್ಕೊಳ್ಳೇ ಇರಲ್ಲ ಈ ತರ ಎಲ್ಲ ಬೇರೆ ಬೇರೆ ಆಯಾಮಗಳೆಲ್ಲ ಬಂತು. ಸೊ ಎಲೆಕ್ಷನ್ ವೋಟ್ ಕೇಳ್ತಾರೆ, ಅದಾದ್ಮೇಲೆ ಒಂದ್ಸಲ ನಿಮ್ಗೆ ಸಿಗುವಂತ ಪ್ರಯತ್ನ ಮಾಡಲ್ಲ. ಸೊ ವೋಟ್ ಆದ್ಮೇಲೆ ನಿಮ್ಗೆ ಮತ್ತೆ ಕೈ ಕೊಟ್ಟು ಹೋಗ್ತಾರೆ. ನೀವು ಎಲ್ಲಿದ್ದೀರಿ ಅನ್ನೋದಿಲ್ಲ, ನೀವ್ ಹೇಗಿದ್ದೀರಿ ಅನ್ನೋದಿಲ್ಲ, ನಿಮ್ ಕಷ್ಟ ಸುಖ ಏನ್ ಕೇಳೋರೇ ಇಲ್ದಿರಾಗಿದೆ. ಸರ್ ಈಗ ಎಲೆಕ್ಷನ್ ಬರ್ತಾ ಇದೆ ಸರ್, ಎಂತವ್ರನ್ನ ಆಯ್ಕೆ ಮಾಡ್ತಾರೆ ಸರ್ ನೀವು? ನಮ್ಗೆ ಜನ ಸ್ಪಂದನೆ ಮಾಡಬೇಕು, ರೈತರು ಬಡವರು ಮತ್ತೊಂದ್ರನ್ನೆಲ್ಲ ಗಮನದಲ್ಲಿಟ್ಟು ದುಡಿಯಂತ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಬೇಕಂತೇಳಿ ನಮ್ಮ ಅನಿಸಿಕೆ ಸರ್. ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ಅವರು? ಇದು ಒಳ್ಳೆ ಮಾರ್ಕೆಟಿಂಗ್ ಕೊಡಬೇಕು, ರೈತರಿಗೆ ಸಬ್ಸಿಡಿ ಕೊಡಬೇಕು, ರೀಲರ್ಗೆ ಸಬ್ಸಿಡಿ ಕೊಡಬೇಕು, ಆಮೇಲೆ ಮಾರ್ಕೆಟಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡಬೇಕು. ಸಾಲ ಮನ್ನಾ ನಿಮ್ಗೆ ಆಗಿದೆಯಾ? ನಮ್ಗೆ ಯಾವಾಗ ಆಗಿಲ್ಲ ಸರ್. ಸಾಲ ಮನ್ನಾ ಅನ್ನೋ ಸಾಲನೇ ಕೊಡ್ತಿಲ್ಲಲ್ಲ, ಸಾಲ ಮನ್ನಾ ಆಗೋದು ಎಲ್ಲಿ ಬರುತ್ತೆ? ಸಾಲನೇ ಕೊಡದಿದ್ಮೇಲೆ ಸಾಲ ಮನ್ನಾ ಇನ್ನೆಂಗ ಆಗುತ್ತೆ? ಕೊಟ್ಟ ಮೇಲೆ ಅದು ಮನ್ನಾ, ಕೊಡದಿದ್ಮೇಲೆ ಅದಂಗ ಎಲ್ಲಿ ಆಗುತ್ತೆ? ನೀವು ರೈತರಲ್ವ, ರೈತರ ಸಾಲ ಇದೆಯಲ್ಲ ಅಲ್ಲಿ? ರೈತರಿಗೂ ಇಲ್ಲ ಸರ್, ರೈತರಿಗೂ ಯಾರಿಗೂ ಕೊಡ್ತಾ ಇಲ್ಲ, ರೀಲರ್ಗೂ ಯಾರಿಗೂ ಕೊಡ್ತಾ ಇಲ್ಲ ಈಗ. ಕೊಡಲ್ಲ. ಯಾಕಂದ್ರೆ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲ ಸಾಲ ಮನ್ನಾ ಮಾಡ್ಬಿಡ್ತಾರೆ, ನೀವು ಬ್ಯಾಂಕ್ಗಳು ಬರ್ಬೇಡ್ರಪ್ಪ ರೈತರು ಅಂತಾರ. ಓ ಹಂಗೆ ನಿಮ್ಗೆ ಸಾಲ ಕೊಟ್ರೆ ಅದನ್ನ ಮನ್ನಾ ಆಗ್ಬಿಡ್ತಾರ, ಬಡ್ಡಿ ಇಲ್ಲ ಏನು ಇಲ್ಲ, ನಮ್ ಬ್ಯಾಂಕ್ ದಿವಾಳಿ ಆಗ್ತದ. ಕೇಳಿಸ್ಕೊಳ್ಳಿ, ಹೇಗೆ ಅಂದ್ರೆ ರೈತರಿಗೆ ಸಾಲ ಕೊಟ್ರೆ ಆ ಸಾಲನ ಸರ್ಕಾರ ಮನ್ನಾ ಮಾಡ್ಬಿಡುತ್ತೆ. ಸೊ ಅದರಿಂದ ನೀವು ಸಾಲ ಕೇಳಕ್ಕೂ ಬರಬೇಡಿ, ನಾವು ಕೊಡೋದು ಇಲ್ಲ, ನಿಮ್ಮಿಂದ ನಮ್ಮ ಬ್ಯಾಂಕ್ ದಿವಾಳಿ ಆಗ್ಬಿಡುತ್ತೆ. ನೀವು ಬರಬೇಡ ಕಂಡ್ರಪ್ಪ, ನಿಮಗೋಸ್ಕರ ನೋಟಿಸ್ ಹಾಕಿರ್ತೀವಿ, ನೀವು ಬರಬೇಡಿ ಅನ್ನೋದನ್ನ. ಹೌದೌದು, ರೈತರಿಗೂ ಅದೇ ಆಗಿದೆ, ನಮ್ಮ ರೀಲರ್ಗೂ ಅದೇ ಆಗಿದೆ. ಎಲೆಕ್ಷನ್ ಬರ್ತಾ ಇದೆ, ವೋಟ್ ಮಾಡ್ತೀರಾ? ಮಾಡ್ತೀವಿ. ಪ್ರತಿ ಸಲ ಮಾಡ್ಕೊಂಡ್ ಬಂದಿದ್ದೀರಾ? ಪ್ರತಿ ಸಲ ಮಾಡ್ಕೊಂಡ್ ಬಂದಿದ್ದೀವಿ. ಎಷ್ಟು ತಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. 6 ಜನ. 6 ಜನ. ಬಟ್ ನೀವುನಂತೂ ನಿಮ್ಮ ವೃತ್ತಿ, ನಿಮ್ಮ ವ್ಯವಸಾಯ, ನಿಮ್ಮ ಇದನ್ನ ಬಿಟ್ಟಿಲ್ಲ? ಇಲ್ಲ, ನಮ್ಮನ್ನ ಅದನ್ನ ಬಿಟ್ಟರೆ ಇಲ್ಲ. ಇದು ಬಿಟ್ಟು ಇನ್ನೇನು ಬೆಳಿತೀರಾ ತಾವು? ಏನು ರೈತರ? ರೇಷ್ಮೆ ಮತ್ತೆ ದ್ರಾಕ್ಷಿ ಇದೆ. ದೊಡ್ಡ ದ್ರಾಕ್ಷಿ ಹಾಕಿದ್ರೆ ಈ ಟೊಮಾಟ, ಚಿಲ್ಲರೆ ಬೆಳೆ, ಹೂವು ಬೆಳೀತಾರೆ. ಸಾಕಷ್ಟು ನೀರುಗಳಿಲ್ಲ, ಮೇನ್ ಅದು ಸಮಸ್ಯೆ. 24 ಬೋರ್ ನೋಡ್ರಿ ಹಾಕ್ಸಿರೋದು. 3 ಬಾವಿ ಕಟ್ಸಿದ್ದು, 24 ಬೋರ್ ಹಾಕ್ಸಿದ್ದು. ನೀವು ವೋಟ್ ಹಾಕ್ಬೇಕಾದ್ರೆ ಅಭ್ಯರ್ಥಿಗಳ ಏನ್ ಕ್ವಾಲಿಟಿ ನೋಡ್ತೀರಿ? ಏನ್ ಇರ್ಬೇಕು ಅವ್ರ ಯೋಗ್ಯತೆ? ಅಭ್ಯರ್ಥಿ ಒಳ್ಳೆತನ ಇರಬೇಕು, ಮೊದಲನೇದು. ಜನರ ಸೇವೆ ಮಾಡೋಂಥವ್ರು ಆಗ್ಬೇಕು, ಪ್ರಾಮಾಣಿಕರಾಗಿ. ನಮ್ಮ ದೇಶದಲ್ಲಿ ಜಾತಿ ನೋಡ್ಕೊಂಡು ವೋಟ್ ಹಾಕ್ತಾರೆ. ನಮ್ಮವನಿ ಸಲ ಎಲೆಕ್ಷನ್ ಇತ್ತು, ನಮ್ಮಂಗ್ ವೋಟ್ ಹಾಕ್ಬಿಟ್ರು ಅಂತ. ಜಾತಿ ಎಲ್ಲ ಮುಖ್ಯ, ನೀತಿ ಬೇಕು ಮನುಷ್ಯನಿಗೆ. ನೀತಿ ಮುಖ್ಯ. ಒಳ್ಳೆ ವ್ಯಕ್ತಿ ನೋಡಿ ವೋಟ್ ಮಾಡ್ಬೇಕು. ಪಕ್ಷ ಯಾವ್ದನ ಆಗ್ಲಿ, ವ್ಯಕ್ತಿ ಒಳ್ಳೆಯವರಾಗಿರ್ಬೇಕು. ಸಮ್ಮಿಶ್ರ ಸರ್ಕಾರ ಬರ್ಬೇಕಾ, ಸಿಂಗಲ್ ಗೌರ್ಮೆಂಟ್ ಬರ್ಬೇಕಾ ನಿಮ್ಗೆ? ಸಮ್ಮಿಶ್ರ ಸರ್ಕಾರ ಏನು ಮಾಡಕ್ಕಾಗಲ್ಲ, ಅವರು ಅಳಿಸ್ಕೊಂಡ್ಬಿಟ್ಟವ್ರು, ಇಬ್ರು ಒಂದಾಗ್ಬಿಟ್ಟವ್ರೆ. ವಿಧಿ ಇಲ್ದಿರ ಇನ್ನೇನ್ ಮಾಡಕ್ ಆಗ್ತದೆ ಹೇಳಿ? ನಿಮ್ಗೆ ಇಲ್ಲಿ ನೀವು ಆಯ್ಕೆ ಮಾಡುವಂತ ಜನಪ್ರತಿನಿಧಿಗಳು ನಿಮ್ ಕೆಲಸ ಮಾಡ್ಕೊಡ್ತಾ ಇದಾರೆ? ಮಾಡ್ತಾರೆ, ನಿಮ್ಗೆ ಸಹಾಯ ಎಲ್ಲ ಮಾಡ್ತಾರೆ. ಸೊ ಇನ್ನು ಅಭಿವೃದ್ಧಿ ಏನಾಗಬೇಕು ನಿಮ್ಮ ಕ್ಷೇತ್ರದಲ್ಲಿ? ಎಲ್ಲ ಅನುಕೂಲ ಆಗ್ಬೇಕು. ಏನಾಗಬೇಕು? ಮೇಯ್ನು ಬಡವರು ಚೆನ್ನಾಗಿ ಆಗ್ಬೇಕು, ಅವ್ರಿಗೆ ಒಳ್ಳೆ ಸೌಲಭ್ಯಗಳು ಬೇಕು. ಬಡವರಿಗೆ ಐಶ್ವರ್ಯ ಅಂತ ಏನು ಬೇಕಿಲ್ಲ, ಬಡವರಿಗೆ ಅವ್ರಿಗೆ ಏನು ಅನುಕೂಲ ಬೇಕು ಅದು ಮಾಡಿಕೊಡ್ಬೇಕು. ಸೊ ಇಲ್ಲಿನ ರೈತರ ಸ್ಥಿತಿಗತಿಗಳು ಸುಧಾರಿಸಬೇಕು, ಪ್ರಾಮಾಣಿಕರಾಗಿರ್ಬೇಕು ಅಭ್ಯರ್ಥಿಗಳು. ಹೌದು, ಬಡವರಿಗೆ ಅನುಕೂಲ ಮಾಡ್ಕೊಳ್ಬೇಕು. ಹೌದು, ಪ್ರಾಮಾಣಿಕರಾಗಿದ್ರೆ ಪಕ್ಷ ಯಾವ್ದನ್ನ ಪಕ್ಷದ ಲೆಕ್ಕ ವ್ಯಕ್ತಿ ಮುಖ್ಯ, ವ್ಯಕ್ತಿ ಒಳ್ಳೆಯವರಾಗಿರ್ಬೇಕು. ಹೌದು, ಬಹಳ ಒಳ್ಳೆ ಕೆಲಸ. ಈಗ ಎಷ್ಟೋ ಜನ ವೋಟೇ ಮಾಡಲ್ಲ ನೋಡಿ. ನಂಗೆ ನಿಮ್ಗೆ ಖುಷಿ ಆಯ್ತು, ನಿಮ್ಮ ಮೊಮ್ಮಕ್ಕಳಿದ್ದಾರೆ, ಬರಿ ಮಕ್ಕಳಿದ್ದಾರೆ, ನೀವೆಲ್ಲ ವೋಟ್ ಮಾಡ್ತೀರಾ ಅಂದಾಗ ಎಷ್ಟೋ ಜನ ಎಜುಕೇಟೆಡ್ಸೇ ಬೆಂಗಳೂರು ವೋಟ್ ಮಾಡಲ್ಲ. ಅಂತವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ನೀವು? ಅಲ್ಲೇ ಮಾಡ್ಬೇಕು, ಅವರು ಹೇಳಿ, ಅವ್ರು ಮಾಡ್ಬೇಕು. ವೋಟು ಅದಕ್ಕೆ ಬೆಲೆ ಇಲ್ಲ. 1 ಕೋಟಿ ರೂಪಾಯಿ ಕೊಟ್ಟರು ಕೂಡ ವೋಟ್ ಬೆಲೆ ಇಲ್ಲ, ಬೆಲೆ ಕಟ್ಟಲಾಗತ್ತೆ. ಹೌದು, ಪ್ರೈಸ್ಲೆಸ್ ಅದು ವೋಟ್ ಮಾಡಬೇಕು. ನಿಮ್ಮ ಹಕ್ಕನ್ನು ಚಲಾಯಿಸಿ ಶ್ರದ್ಧೆಯಿಂದ ಅವತ್ತೇನೇ ಕೆಲಸ ಇರಲಿ ಬಂದು ವೋಟ್ ಮಾಡಬೇಕು. ಹೌದು, ಸರ್ಕಾರ ಅದಕ್ಕೆ ರಜಾನೇ ಕೊಟ್ಬಿಟ್ಟಿದೆ ನಿಮ್ಗೆ. ಹೌದು, ವೋಟ್ ಮಾಡಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಅಂತ ಹೇಳಿ. ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಬೇಕು. ಈಗ ಒಂದು ರಾಷ್ಟ್ರದ ಭವಿಷ್ಯ ಬದಲಾಯಿಸೋ ಸಮಯ. ಹೌದು, ಈಗ ಏನ್ ಮಾಡ್ತೀರಾ? ಈಗ ಸಮ್ಮಿಶ್ರ ಸರ್ಕಾರ ಬೇಕಾ ಸೆಂಟ್ರಲ್ ಅಥವಾ ಸಿಂಗಲ್ ಗೌರ್ಮೆಂಟ್? ಸಿಂಗಲ್ ಗೌರ್ಮೆಂಟೇ ಬೇಕು. ಸಿಂಗಲ್ ಗೌರ್ಮೆಂಟ್ ಇದ್ರೆ ಸೇಫ್. ಹೌದು, ಕೆಲಸ ಆಗ್ತದೆ. ಇವರಿಬ್ರು ಕಿತ್ತಾಡ್ಕೊಂಡು ಯಾವುದು ಮಾಡಲ್ಲ ಯಾರು. ಹೌದು, ಸಮ್ಮಿಶ್ರ ಸರ್ಕಾರದವರು ಇವರು ನಾನು ಅಂತೇಳಿ ಕಿತ್ತಾಡ್ಕೊಂಡು ಯಾವ ಕೆಲಸನೂ ಮಾಡಲ್ಲ. ಒಬ್ಬರಾದನೇ ಸರಿ. ಸರ್ಕಾರ ಇಂಡಿವಿಜುವಲ್ ಸರ್ಕಾರ ಫಾರ್ಮೇಶನ್ ಆಗಬೇಕು ನೀವು ಹೇಳ್ತಾ ಇದ್ದೀವಿ. ಹೌದು, ಒಳ್ಳೇದಾಗಿ ಯಜಮಾನ್ರೆ, ಬಹಳ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ನೋಡಿದ್ರಲ್ಲ ಇಲ್ಲಿನ ರೈತರ ಸಮಸ್ಯೆ ಏನು ಅಂತ. ಇವ್ರ ಸಮಸ್ಯೆ ಏನಪ್ಪಾ ಅಂದ್ರೆ, ಯಜಮಾನ ಫಿಲಮಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಸಮಸ್ಯೆ. ಅರ್ಥ ಆಗ್ಲಿಲ್ವಾ? ಬ್ರ್ಯಾಂಡ್ ಸಮಸ್ಯೆ. ಇವ್ರಿಗೆ ಬ್ರ್ಯಾಂಡ್ ಇಲ್ಲ. ಇಲ್ಲಿನ ರೇಷ್ಮೆ ಏನಿದೆ ಬೆಳೀತಾರೆ, ಇವ್ರಿಗೆ ಒಂದು ಬ್ರ್ಯಾಂಡ್ ಇಲ್ಲ. ಇಲ್ಲಿಂದ 40% ಕಾಂಚೀಪುರಂಗೆ ಎಕ್ಸ್ಪೋರ್ಟ್ ಆಗುತ್ತೆ. ಪ್ರಾಪರ್ ಸಿಗಬೇಕಾದ ಇವ್ರಿಗೆ ರೇಟ್ ಅನ್ನೋದು ಸಿಗ್ತಾ ಇಲ್ಲ. ಸೊ ಲೋಕಸಭೆ ಎಲೆಕ್ಷನ್ ಬೇರೆ ನಡೀತಾ ಇದೆ. ಹೆಂಗಿದೆ ಅವ್ರ ಮನಸ್ಥಿತಿ ಕೇಳೋಣ ಅಂತ ಬಂದೆ. ಸೊ ತಿಳ್ಕೊಂಡಿದ್ದು ಒಂದು ಶಾಕಿಂಗ್ ಇನ್ಫಾರ್ಮೇಷನ್ ಬಂತು. ಏನಂತ ಹೇಳಿದ್ರೆ,
ಇವರಿಗೆ ಮೂಲಭೂತ ಸೌಕರ್ಯಗಳು, ನೀರು, ಅಂತರ್ಜಲ ಮಟ್ಟ ಬಹಳ ದೊಡ್ಡ ಮಟ್ಟದಲ್ಲಿ ಕುಸಿದಿದೆ. 2000 ಅಡಿ ನೀರು ತೆಗಿಬೇಕು ಅಂದರೆ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇಲ್ಲಿ ರೈತರು ಮತ್ತು ರೀಲರ್ಸ್ ಇದ್ದಾರೆ. ಸೊ ಅವ್ರಿಗೆಲ್ಲ ಏನು ಅಂತ ಹೇಳಿದ್ರೆ ಒಂದು ಫಿಕ್ಸೆಡ್ ಪ್ರೈಸ್ ಬೇಕು, ಎರಡನೇದು ಪ್ರೋತ್ಸಾಹಧನ ಬೇಕು. ಇದಿಷ್ಟು ಕೊಡೋದಾದ್ರೆ ನೀವು ಓಟ್ ಕೇಳಕ್ಕೆ ಬನ್ನಿ, ಇದರಲ್ಲಿ ಬರಲೇಬೇಡಿ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ವಿಜಯಪುರದ ರೈತರು ಹೇಳಿದಂಥ ಮಾತು. ಓಟ್ ಕೇಳಬೇಕಾದ್ರೆ ಇಷ್ಟು ಸವಲತ್ತುಗಳು ಕೊಡೋದು ಕನ್ಫರ್ಮ್ ಇದ್ದರೆ ಇವ್ರನ್ನ ಓಟ್ ಕೇಳಿ. ಧನ್ಯವಾದಗಳು.